ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿ ಇದೆಯಾ ಇಲ್ವಾ ಅಂತ ಹೇಳಿಕೊಡ್ತೀನಿ. ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಈ ಎರಡು ಸೆಟ್ಟಿಂಗ್ ನ ಹೋಗಿ ಬೇಗ ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿಕೊಂಡಿಲ್ಲ ಅಂದ್ರೆ ನೀವು ಏನೆಲ್ಲ ಪೋಸ್ಟ್, ರೀಲ್ಸ್, ಸ್ಟೋರಿ ಹಾಗೂ ಯಾರಿಗೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ ಎಲ್ಲ ಬೇರೆಯವರು ಹ್ಯಾಕ್ ಮಾಡಿ ನೋಡುತ್ತಿರುತ್ತಾರೆ. ಸೊ ಈ ಎರಡು ಸೆಟ್ಟಿಂಗ್ ನ ಚೆಕ್ ಮಾಡಿಕೊಳ್ಳಿ. ಇದರಿಂದಾನೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಾದರೂ ಹ್ಯಾಕ್ ಮಾಡಿದ್ದಾರಾ ಇಲ್ವಾ ಅಂತ. ಆ ಎರಡು ಸೆಟ್ಟಿಂಗ್ ಏನು ಅಂತ ನೋಡೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲಿಯರ್ ಆಗಿ ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದ್ಯಾ ಇಲ್ವಾ ಅಂತ ನೋಡ್ಬೇಕು ಅಂತ ಅಂದ್ರೆ ನಿಮ್ಮ ಒಂದು ಫೋನ್ ನಲ್ಲಿ ಇನ್ಸ್ಟಾಗ್ರಾಮ್ ಆಪ್ ಅನ್ನು ಓಪನ್ ಮಾಡಿಕೊಳ್ಳಿ. ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡಿಕೊಂಡಿದ್ದೀನಿ. ಕೆಳಗಡೆ ನೋಡಬಹುದು, ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ನಿಮಗೆ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ನೀವು ಮೇಲ್ಗಡೆ ನೋಡಬಹುದು 3 ಡಾಟೆಡ್ ಲೈನ್ ಇದೆ. ಆ 3 ಡಾಟೆಡ್ ಲೈನ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತದೆ. ಇಲ್ಲಿ ನಿಮಗೆ ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ. ನೀವು ಅಕೌಂಟ್ ಸೆಂಟರ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅಕೌಂಟ್ ಸೆಂಟರ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತದೆ. ಇಲ್ಲಿ ನಿಮಗೆ ಅಕೌಂಟ್ ಸೆಟ್ಟಿಂಗ್ ಇಲ್ಲಿ ಕೆಳಗಡೆ ನೋಡಬಹುದು. ಅದರಲ್ಲಿ ಫಸ್ಟ್ ಆಪ್ಷನ್ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಆಪ್ಷನ್ ನ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ತರ ಬರುತ್ತದೆ. ಇಲ್ಲಿ ನೀವು ಕೆಳಗಡೆ ನೋಡಬಹುದು ವೇರ್ ಯುವರ್ ಲಾಗ್ಡ್ ಇನ್ ಅಂತ ಆಪ್ಷನ್. ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೊಫೈಲ್ ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಫೋನ್ ಡೀಟೇಲ್ಸ್ ತೋರಿಸುತ್ತೆ. ನಿಮಗೆ ಇಲ್ಲಿ ನಿಮ್ಮ ಫೋನ್ ನ ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಹ್ಯಾಕ್ ಮಾಡಿಲ್ಲ ಅಂತ ಅರ್ಥ. ಇಲ್ಲಿ ಏನಾದರೂ ನಿಮ್ಮ ಒಂದು ಫೋನ್ ನ ಬಿಟ್ಟು ಯಾವ್ದಾದರೂ ಬೇರೆ ಫೋನ್ ಏನಾದರೂ ತೋರಿಸ್ತಾ ಇದೆ ಅಂತ ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಬೇರೆಯವರು ಹ್ಯಾಕ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ನಿಮಗೆ ಲಾಗಿನ್ಸ್ ಆರ್ ಅದರ್ ಡಿವೈಸ್ ಅಲ್ಲಿ ಬೇರೆ ಫೋನ್ ನ ತೋರಿಸ್ತಾ ಇದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ. ಲಾಗೌಟ್ ಅಂತ ಆಪ್ಷನ್ ಇರುತ್ತೆ. ಸೊ ಲಾಗೌಟ್ ಮೇಲೆ ಕ್ಲಿಕ್ ನ ಮಾಡಿ. ನೀವು ಪಾಸ್ವರ್ಡ್ ನ ಚೇಂಜ್ ಮಾಡಿಕೊಳ್ಳಿ. ಇಲ್ಲ ಅಂತಂದ್ರೆ ಅವರು ಮತ್ತೆ ಲಾಗಿನ್ ಮಾಡಿಕೊಂಡು ಯೂಸ್ ಮಾಡುವಂತ ಚಾನ್ಸ್ ಇರುತ್ತೆ. ಸೊ ಪಾಸ್ವರ್ಡ್ ನ ಚೇಂಜ್ ಮಾಡಿಕೊಳ್ಳಿ. ಇದು ಫಸ್ಟ್ ಆಪ್ಷನ್. ಹೋಗಿ ಎಲ್ಲರೂ ಚೆಕ್ ಮಾಡಿಕೊಳ್ಳಿ. ಸೊ ಇವಾಗ ಸೆಕೆಂಡ್ ಆಪ್ಷನ್ ನೋಡೋಣ. ನೀವು ಬ್ಯಾಕ್ ಗೆ ಬನ್ನಿ. ಇಲ್ಲಿ ನೀವು ಕೆಳಗಡೆ ಬರಬೇಕು. ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ನೋಡಬಹುದು ಫಾರ್ ಫ್ಯಾಮಿಲೀಸ್ ಅಂತ ಆಪ್ಷನ್ ಬರುತ್ತೆ. ಈ ಫಾರ್ ಫ್ಯಾಮಿಲೀಸ್ ಆಪ್ಷನ್ ಅಲ್ಲಿ ಫ್ಯಾಮಿಲಿ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಫ್ಯಾಮಿಲಿ ಸೆಂಟರ್ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಫ್ಯಾಮಿಲಿ ಸೆಂಟರ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ಬರುತ್ತದೆ. ಇಲ್ಲಿ ನೋಡಬಹುದು ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಬರಬೇಕು ಬ್ಲೂ ಕಲರ್ ಅಲ್ಲಿ. ಗೆಟ್ ಸ್ಟಾರ್ಟೆಡ್ ಅಂತ ನಿಮಗೆ ತೋರಿಸಿಲ್ಲ ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಹ್ಯಾಕ್ ಮಾಡಿದ್ದಾರೆ ಅಂತ ಅರ್ಥ. ಇದನ್ನ ನೀವು ಚೆಕ್ ಮಾಡಿಕೊಳ್ಳಿ. ಇದೇನಾದ್ರೂ ಆಕ್ಟಿವ್ ಆಗಿತ್ತು ಅಂತಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಯಾರ ಜೊತೆ ಜಾಸ್ತಿ ಮೆಸೇಜ್ ಮಾಡ್ತಾ ಇದ್ದೀರಾ, ಯಾರನ್ನ ಬ್ಲಾಕ್ ಮಾಡಿದ್ದೀರಾ, ಹಾಗೂ ನೀವು ಏನೇನು ಪೋಸ್ಟ್ ರೀಲ್ಸ್ ಆಗ್ತಾ ಇದ್ದೀರಾ ಇದೆಲ್ಲವೂ ಕೂಡ ಬೇರೆಯವರು ಹ್ಯಾಕ್ ಮಾಡಿ ನೋಡ್ತಾ ಇರ್ತಾರೆ. ಇದು ಮೇನ್ ಆಗಿ ಪೇರೆಂಟ್ಸ್ ಗಳು ಅವರ ಒಂದು ಮಕ್ಕಳುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಇರುವಂತ ಫೀಚರ್ಸ್ ಗಳು. ಬಟ್ ಇಲ್ಲಿ ಬೇರೆಯವರು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಈ ತರ ಹ್ಯಾಕ್ ಮಾಡಿರ್ತಾರೆ. ಸೊ ಈ ತರ ಎರಡು ಸೆಟ್ಟಿಂಗ್ ಗಳನ್ನ ನೀವು ಚೆಕ್ ಮಾಡುವ ಮೂಲಕ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬಹುದು. ಬೇಗ ಹೋಗಿ ಚೆಕ್ ಮಾಡಿಕೊಳ್ಳಿ. ಸೇಫ್ ಆಗಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಯೂಸ್ಫುಲ್ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.